ಹಾಯ್, ನನಗೆ ತುಂಬ ಜನ ಕೇಳೋದೇನಪ್ಪ ಅಂದರೆ, ಸರ್ ಮೆಡಿಷನ್ ಬಗ್ಗೆ ಹೇಳಿ, ಮೆಡಿಷನ್ ಬಗ್ಗೆ ಹೇಳಿ, ಕೋಳಿ ಮೆಡಿಷನ್ ಬಗ್ಗೆ ಹೇಳಿ, ರೋಗದ ಬಗ್ಗೆ ಹೇಳಿ ಅಂತ. ನನಗೆ ಏನು ಅನುಭವ ಇರುತ್ತೆ ಅದ್ರ ಬಗ್ಗೆ ಹೇಳಬೇಕು ಹೊರತು ಗೊತ್ತಿಲ್ಲದೆ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಏನಕ್ಕಪ್ಪ ಅಂದರೆ, ನಮ್ಮ ಕೋಳಿಗಳು ಆದಷ್ಟು ಜಾಸ್ತಿ ಯಾವುದು ಕೂಡ ರೋಗಗಳು ಬಂದಿಲ್ಲ. ರೇರು, ತುಂಬ ರೇರು ರೋಗಗಳು ಬರೋದು. ಮರಿಗಳು ಬರುತ್ತೆ ಅಷ್ಟೇ. ಬಂದರೂ ಕೂಡ ನಮ್ಮ ಮರಿಗಳು ನಾನು ಯಾವುದೇ ಥರದ ಮೆಡಿಷನ್ ಯೂಸ್ ಮಾಡಲ್ಲ. ಅದರಿಂದ ನನಗೆ ಮೆಡಿಷನ್ ಬಗ್ಗೆ ಐಡಿಯಾ ಇಲ್ಲ. ನನಗೆ ಗೊತ್ತಿರೋದ್ರ ಬಗ್ಗೆ ಹೇಳ್ಬೋದು, ಗೊತ್ತಿರೋದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಏನಕ್ಕೆ ನಾನು ಯಾವುದೋ ಮೆಡಿಸಿನ್ ಹೇಳ್ತೀನಿ, ನೀವು ತೊಗೊಂಡು ಹಾಕ್ತೀರಾ. ಹಾಕ್ದಾಗ ಡಿಸೀಸ್ ಕ್ಲಿಯರ್ ಆಗ್ಬೋದು, ಆಗದೆ ಇರ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ನ್ಯಾಚುರಲಾಗಿ ಸಾಕ್ತಿರೋದು. ನ್ಯಾಚುರಲ್ ಸಾಕೋರು ಏನಪ್ಪ ಅಂದರೆ, ನೋಡಿ ಈ ಥರ ನಮ್ಮದು ಸ್ವಲ್ಪ ಪ್ಲೇಸ್ ಇದೆ, ಜಾಗಗಳಿದೆ. ಓಪನ್ ಎಂಡ್ ಬಿಟ್ಟಿರ್ತೀವಿ ಕೋಳಿಗಳನ್ನ. ಶೆಡ್ಡಲ್ಲಿ ಬಿಟ್ಟಿರಲ್ಲ, ಜಾಸ್ತಿ ಶೆಡ್ ಒಳಗಡೆ ಬಿಟ್ಟಿರಲ್ಲ, ಈಚೆ ಬಿಟ್ಟಿರ್ತೀವಲ್ಲ. ಅದರಿಂದ ಏನಾಗುತ್ತೆ ಅಂದರೆ ರೋಗಗಳು ಬರೋದು ತುಂಬ ಕಡಿಮೆ ನಮ್ಮ ಕೋಳಿಗಳಿಗೆ. ಏನಕ್ಕೆ ಅಂದರೆ ನೋಡಿ, ಈ ಥರ ಎಲ್ಲ ಆಚೆ ಎಲ್ಲ ಹೋಗಿ ಮೇಯ್ಕೊಂಬರ್ತವೆ, ವಾತಾವರಣಕ್ಕೆ ಹೊಂದ್ಕೊಂಡಿರ್ತವೆ. ರೋಗಗಳು ತುಂಬಾ ಕಡಿಮೆ. ಅದನ್ನು ಹಾಗೆಯೇ ನಾವು ಮಾಡ್ಕೊಂಡಿರೋವಂಥ ಒಂದು ಪ್ರಿಕಾಕ್ಷನ್ಗಳು ಕೋಳಿಗಳಿಗೆ. ನೋಡಿ, ನಮ್ಮ ಶೆಡ್ಡು ಮೇಯ್ನು ನೋಡ್ತಿರ್ಬೋದು. ನೋಡಿ ಶೆಡ್ಡು, ಇದನ್ನ ಪ್ರತಿ ಸತಿ ಹೇಳ್ತೀನಿ. ನೋಡಿ ಈ ಥರ ಕೋಳಿ ಕೂತ್ಕೊಳ್ಳೋದಕ್ಕೆ ಇಷ್ಟು ಚೆನ್ನಾಗಿ ಪ್ಲೇಸ್ ಇದೆ. ಮೇಲ್ಗಡೆ ನೋಡಿ ಈ ಥರ ಎಲ್ಲ ಹಠ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಏನೇ ಇಕ್ಕೂ ಕೆಳಗಡೆ ಬೀಳುತ್ತೆ. ಬೆಳಗ್ಗೆ ಬಿದ್ದ ತಕ್ಷಣ ಬೆಳಗ್ಗೆ ಕ್ಲೀನ್ ಮಾಡಿಬಿಡ್ತೀನಿ ನೀಟಾಗಿ ಎಲ್ಲನೂ. ಸೊ ಕ್ಲೀನ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಯಾವುದೇ ಥರ ವೈರಸ್ ಬರೋಕ್ಕೆ ಬಿಡಲ್ಲ. ಮತ್ತು ಇದು ಡ್ರೈ ಆಗುತ್ತೆ ಇವಾಗ. ಮತ್ತು ಮಣ್ಣು ನೋಡಿ, ಇದು ಈ ಥರ ಮಣ್ಣಾಗಿರೋದು ಗಾರೆನಾದರೆ ಡ್ರೈ ಆಗಲ್ಲ, ಇರ್ಕೊಳ್ಳಲ್ಲ. ಈ ಥರ ಮಣ್ಣು ಭೂಮಿ ಆಗಿರೋದ್ರಿಂದ ಇದೇನಾಗುತ್ತೆ, ಇಕ್ಕ ಬಿದ್ದ ತಕ್ಷಣ ಕೋಳಿದು ಅದು ಡ್ರೈ ಆಗುತ್ತೆ, ಭೂಮಿ ಎಳ್ಕೊಂಬಿಡುತ್ತೆ, ಬರೀ ಮೇಲ್ಗಡೆ ಕಸ ಥರ ಬೀಳುತ್ತೆ. ಸೊ ಹಾಗೇನೆ ನೋಡ್ತಿರ್ಬೋದು, ಈ ಕಡೆ ಸುತ್ತ ಓಪನ್ ಇದೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ಸೊ ಈ ಕಡೆ ಬಂದಿದ್ದು ಗಾಳಿ ಕೂಡ ಹಿಂಗೆ ಪಾಸ್ ಆಗಬೇಕು. ಮತ್ತು ಇಲ್ಲೂ ಕೂಡ ಓಪನ್ ಇದೆ, ಈ ಕಡೆ ಬಂದಿದ್ದು ಗಾಳಿ ಕೂಡ ಈ ಕಡೆ ಪಾಸ್ ಆಗಬೇಕು. ನಾವು ಸುತ್ತ ಕವರ್ ಮಾಡಿಬಿಟ್ರೆ ಏನು ಒಳಗಡೆ ಏನು ಬರಬಾರ್ದು. ಇವಾಗ ಇಲಿಗಳು ಮತ್ತು ಹಾವುಗಳು ಏನಾದ್ರು ಬರ್ತವೆ, ಕೊತ್ತಿ ಬೆಕ್ಕು ಬರ್ತವೆ ಮತ್ತು ಸುತ್ತ ಕವರ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಇಲ್ಲಿರೋವಂಥ ನೋಡಿ, ಇಲ್ಲಿರೋಂಥ ವೈರಸ್ಗಳು ಸೊ ಎಕ್ಸಿಟ್ ಆಗಲ್ಲ. ಇವಾಗ ಬಿಸಿ ಗಾಳಿ ಬರ್ತವೆ, ಇಲ್ಲೇ ಸೊದೋಗ್ತಿರೋದು. ತುಂಬ ಬಿಸಿ ಗಾಳಿ ಬಂದಾಗ, ತಣ್ಣೀರು ಗಾಳಿ ಬಂದಾಗ ಎಕ್ಸಿಟ್ ಆಗ್ತವೆ, ಹೋಯ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಇಲ್ಲೇ ಇರುತ್ತೆ, ಕೋಳಿಗಳು ಬಂದು ಕೂತ್ಕೊಂಡಾಗ ಉಸಿರಾಡಿದಾಗ ಅವಕ್ಕೆ ಕೆಲವೊಂದು ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಮರಿಗಳ ಪೋಷಣೆ, ಮರಿಗಳನ್ನ ಈ ದೊಡ್ಡ ಕೋಳಿ ಜೊತೆ ಬಿಡೋಕೆ ಹೋಗಬೇಡಿ ಒಂದೇ ಕಡೆ. ಸೊ ಹಾಗೆಯೇ ನಾವು ನೋಡ್ತಿರ್ಬೋದು. ನೋಡಿ, ಇಲ್ಲೊಂದು ಪೋಷಣೆ ಮರಿಗಳು ಬಿಡೋಕ್ಕೆ ಅಂತ ಇಲ್ಲೊಂದು ಮಾಡ್ಕೊಂಡಿದ್ದೀವಿ, ಮತ್ತು ಈ ಕಡೆ ಒಂದು ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ತಿಂಗಳು ಮರಿ ತಪ್ಪು, ಇಲ್ಲೊಂದು 2 ತಿಂಗಳು ಮರಿ ಬಿಡ್ಕೊಳ್ಳೋದು. ಅದ್ರ ಪಾಡಿಗೆ ಮೇಯ್ತವೆ, ಅದ್ರ ಪಾಡಿಗೆ ಇರ್ತವೆ. ನೋಡ್ತಿರ್ಬೋದು ನೋಡಿ, ಮರಿಗಳೆಲ್ಲ ಯಾವ ರೀತಿ ಇದ್ದಾವೆ ನಮ್ಮವೆಲ್ಲ. ಇವೆಲ್ಲ 2 months ಮರಿಗಳು ಎಲ್ಲ, 2.5 month ಮರಿಗಳು. ಇದರಿಂದ ನಮ್ಮದಕ್ಕೆ ಮತ್ತು ಹಾಗೆಯೇ ನೀರು ನೋಡಿ, ಈ ಥರ ಹಣ್ಣು ನಮ್ಮದು ಕರೆಂಟ್ 9 ಗಂಟೆಗೆ ಬರುತ್ತೆ, 9 ಗಂಟೆ 4 ಗಂಟೆವರೆಗೂ ಈ ಥರ ಫ್ರೆಶ್ ನೀರು ಹೋಗ್ತಾನೆ ಇರುತ್ತೆ. ಬಿಟ್ಬಿಟ್ಟಿರ್ತೀವಿ ಸಣ್ಣದಾಗಿ ಅಂದ್ಬಿಟ್ಟು, ಕೋಳಿಗಳು ಫ್ರೆಶ್ ನೀರೇ ಕುಡಿಬೇಕಂತ. ನೋಡಿ ಮರಿಗಳು ಯಾವ ರೀತಿ ಬಿಸಿಲು ಒಣಗಿ ಮರಂಗಿದೆ. ಆ ಥರ ಇದ್ದಾಗೆಲ್ಲ ಆ್ಯಕ್ಟಿವಿಟಿ ಇದ್ದಾಗ ತುಂಬ ಕಡಿಮೆ ರೇರು ಈ ರೋಗ ಬರುವಂಥದ್ದು. ಓಕೆನಾ? ನನಗನ್ನಿಸಿದ್ದು ನಾನು ಹೇಳ್ತಿದ್ದೀನಿ.